ಹೌದು, ಜಕ್ಕಲಮಡುಗು ಜಲಾಶಯ ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ ನಗರಗಳಿಗೆ ಕುಡಿಯುವ ನೀರು ಒದಗಿಸುತ್ತಿರುವ ಏಕೈಕ ಜಲಾಶಯ. ಕಳೆದ 2 ವರ್ಷಗಳ ಹಿಂದೆ ವಾರ್ಷಿಕ ಸರಾಸರಿ ಮಳೆಗಿಂತ ಅತಿ ಹೆಚ್ಚು ಮಳೆಯಾದ ಕಾರಣ ಈ ಜಕ್ಕಲಮಡುಗು ಜಲಾಶಯ ತುಂಬಿ ಹರಿದಿತ್ತು. ಅಲ್ಲದೆ ಕಳೆದ ವರ್ಷ ಸುರಿದ ಅಲ್ಪ ಸ್ವಲ್ಪ ಮಳೆಯಿಂದಾಗಿ ಈ ಜಲಾಶಯದಲ್ಲಿ ನೀರು ತಳ ಕಂಡಿರಲಿಲ್ಲ. ಆದರೆ ಇದೀಗ ಮಳೆಯೇ ಇಲ್ಲದ ಕಾರಣ ಜಲಾಶಯ ಬರಿದಾಗಿದ್ದು, ಶೀಘ್ರದಲ್ಲಿಯೇ ಉಭಯ ನಗರಗಳಿಗೆ ಜಲಕಂಟಕ ಎದುರಾಗುವ ಆತಂಕ ಎದುರಾಗಿದೆ. ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ನಗರಗಳಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುತ್ತಿರುವ ಜಕ್ಕಲಮಡುಗು ಜಲಾಶಯದಲ್ಲಿ ನೀರು ಖಾಲಿಯಾಗಿ ತಳ ಕಾಣುತ್ತಿದೆ. 58 ಅಡಿಯಷ್ಟು ನೀರು ಸಂಗ್ರಹದ ಸಾಮರ್ಥ್ಯವಿರುವ ಜಲಾಶಯದಲ್ಲಿ 40 ಅಡಿಗೆ ನೀರು ಈಗಾಗಲೇ ಕುಸಿದಿದೆ. ಕೇವಲ 8 ಅಡಿಯಷ್ಟು ನೀರು ಮಾತ್ರ ಉಳಿದಿದ್ದು, ಇದು ಮಿತವಾಗಿ ಬಳಸಿದರೂ 1 ತಿಂಗಳಿಗೆ ಮಾತ್ರ ಸಾಕಾಗಲಿದೆ ಎಂದು ತಿಳಿದು ಬಂದಿದೆ. 1 ತಿಂಗಳ ಒಳಗಾಗಿ ಮಳೆಯಾಗದಿದ್ದರೆ ಉಭಯ ನಗರಗಳಿಗೆ ನೀರಿನ ಅಭಾವ ಎದುರಾಗಲಿದ್ದು, ಟ್ಯಾಂಕರ್ಗಳತ್ತ ಮುಖ ಮಾಡದೆ ವಿಧಿ ಇಲ್ಲದ ಸ್ಥಿತಿ ನಿರ್ಮಾಣವಾಗುವುದರಲ್ಲಿ ಅನುಮಾನವಿಲ್ಲ. ಸಹಜವಾಗಿ ಪ್ರತಿ ವರ್ಷ ಯುಗಾದಿ ಕಳೆದ ಕೂಡಲೇ ಮಳೆಯಾಗುವುದು ವಾಡಿಕೆ. ಆದರೆ ಈ ಬಾರಿ ಶ್ರೀರಾಮನವಮಿ ಕಳೆದರೂ ಮಳೆಯಾಗಿಲ್ಲ. ಬದಲಿಗೆ ಮಳೆ ಬರುವ ಸೂಚನೆಗಳು ಗೋಚರಿಸುತ್ತಿಲ್ಲ. ಸಾಲದೆಂಬಂತೆ ಎಲ್ಲೆಡೆ ಒಣಹವೆ ಮುಂದುವರೆದಿದೆ. ಇದರಿಂದಾಗಿ ಜನ ಮತ್ತು ಜಾನುವಾರುಗಳು ನೀರಿಗಾಗಿ ಪರಿತಪಿಸುತ್ತಿದ್ದು, ಈ ಬಾಧೆ ನಗರವಾಸಿಗಳಿಗೂ ಬರುವ ದಿನಗಳು ದೂರವಿಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಪ್ರಸ್ತುತ ಚಿಕ್ಕಬಳ್ಳಾಪುರ ನಗರದಲ್ಲಿ 5 ದಿನಗಳಿಗೊಮ್ಮೆ ಕುಡಿಯುವ ನೀರು ಬಿಡಲಾಗುತ್ತಿದೆ. ಜೊತೆಗೆ ಕೊಳವೆ ಬಾವಿಗಳ ನೀರು ಬಿಡುತ್ತಿದ್ದರೂ ಕುಡಿಯಲು ಮಾತ್ರ ಜಕ್ಕಲಮಡುಗು ಜಲಾಶಯದ ನೀರನ್ನೇ ಜನತೆ ಅವಲಂಬಿಸಿದ್ದಾರೆ. ಮಳೆಯ ಅಭಾವದಿಂದ ಜಲಾಶಯದಲ್ಲಿದ್ದ ನೀರು ದಿನೇ ದಿನೇ ಖಾಲಿಯಾಗುತ್ತಿರುವುದರಿಂದ ಮೇ ಅಥವಾ ಜೂನ್ನಲ್ಲಿ ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ ನಗರಗಳಿಗೆ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗುವ ಸಂಭವ ಇದೆ ಎಂಬುದು ನಗರಸಭೆ ಅಧಿಕಾರಿಗಳ ಆತಂಕವಾಗಿದೆ. ಜಕ್ಕಲಮಡುಗು ಜಲಾಶಯದ ನೀರು ತಳ ಕಂಡಿರುವುದನ್ನು ನೋಡಿ ಆತಂಕವಾಗಿದೆ. ವರುಣ ಕೃಪೆ ತೋರದಿದ್ದರೆ ಮೇ ತಿಂಗಳಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗುವುದು ಖಚಿತ. ಜಲಾಶಯದಲ್ಲಿ ಇರುವ ನೀರು ತಾಪಮಾನ ಹೆಚ್ಚಳದಿಂದ ಆವಿಯಾಗುತ್ತಿದೆ. ಸಾಲದೆಂಬಂತೆ ಪ್ರತಿನಿತ್ಯ ಗ್ಯಾಲನ್ ಗಟ್ಟಲೆ ನೀರು ಉಭಯ ನಗರಗಳಿಗೆ ಹರಿಸಬೇಕಿದೆ. ನಗರಸಭೆ ಅಧಿಕಾರಿಗಳು ಮಾತ್ರ ನೀರಿಗೆ ತೊಂದರೆ ಇಲ್ಲ, ಮಿತವಾಗಿ ಬಳಸಿ ಎಂದು ಹೇಳುವುದನ್ನು ಇನ್ನೂ ಬಿಟ್ಟಿಲ್ಲ. ಆದರೆ ತೀರಾ ಸಮಸ್ಯೆ ಎದುರಾದಾಗ ಪರಿಹಾರ ಏನು ಮಾಡಲಿದ್ದಾರೆ ಎಂಬುದು ಮಾತ್ರ ಇನ್ನೂ ನಿಗೂಢವಾಗಿಯೇ ಇದೆ. ಇನ್ನು ಪ್ರಸ್ತುತ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಆಡಳಿತ ಮಂಡಳಿಯೇ ಇಲ್ಲವಾಗಿದ್ದು, ನಗರಸಭೆ ಆಡಳಿತಾಧಿಕಾರಿಯಾಗಿ ಜಿಲ್ಲಾಧಿಕಾರಿಗಳೇ ಮುಂದುವರೆದಿದ್ದಾರೆ. ಆದರೆ ಪ್ರಸ್ತುತ ಲೋಕಸಭಾ ಚುನಾವಣೆ ಎದುರಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಚುನಾವಣೆ ಕೆಲಸಗಳಲ್ಲಿ ನಿರತರಾಗಿದ್ದು, ನಗರಸಭೆ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಲು ಸಾಧ್ಯವಾಗದ ಸ್ಥಿತಿ ಇದೆ. ಇನ್ನು ನಗರಸಭೆ ಪೌರಾಯುಕ್ತ ಮಂಜುನಾಥ್ ಅವರು ಈ ಹುದ್ದೆಗೆ ಅರ್ಹರಲ್ಲ ಎಂದು ಈಗಾಗಲೇ ಮಾರ್ಚ್ ತಿಂಗಳಿನಲ್ಲಿಯೇ ನ್ಯಾಯಾಲಯ ಹೇಳಿದರೂ ಆಯುಕ್ತರಾಗಿ ಇನ್ನೂ ಅವರೇ ಮುಂದುವರೆದಿದ್ದಾರೆ. ಆಯುಕ್ತರು ಮಾತ್ರ ನೀರಿನ ಸಮಸ್ಯೆ ಉದ್ಭವಿಸಿಲ್ಲ ಎಂದು ಮೇಲೆ ಹೇಳುತ್ತಿದ್ದಾರೆ. ಆದರೆ ಈಗಾಗಲೇ ಜಲಾಶಯದಲ್ಲಿ ನೀರಿನ ಮಟ್ಟ ತಳ ಕಂಡಿದ್ದು, ಸಂಪೂರ್ಣವಾಗಿ ಬರಿದಾದರೆ ನಗರವಾಸಿಗಳಿಗೆ ನೀರಿನ ಸ್ಥಿತಿ ಏನು ಎಂಬ ಪ್ರಶ್ನೆಗೆ ಅಧಿಕಾರಿಗಳಿಂದ ಇನ್ನೂ ಉತ್ತರ ಸಿಕ್ಕಿಲ್ಲ. ಆದರೆ ತೀರಾ ಸಮಸ್ಯೆ ಎದುರಾಗುವವರೆಗೂ ಪರ್ಯಾಯ ಆಲೋಚನೆಯನ್ನೇ ಮಾಡದಿದ್ದರೆ ನಾಗರಿಕರು ತೀವ್ರ ಸಂಕಷ್ಟ ಎದುರಿಸಬೇಕಾದ ಸ್ಥಿತಿ ನಿರ್ಮಾಣವಾಗುವುದರಲ್ಲಿ ಅನುಮಾನವಿಲ್ಲ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಜಕ್ಕಲಮಡುಗು ಜಲಾಶಯ ಖಾಲಿಯಾಗುತ್ತಿರುವುದನ್ನು ಗಂಭೀರವಾಗಿ ಪರಿಗಣಿಸಿ ನಾಗರಿಕರಿಗೆ ನೀರು ಪೂರೈಸಲು ಪರ್ಯಾಯ ಮಾರ್ಗಗಳತ್ತ ಗಮನ ಹರಿಸುತ್ತಾರಾ ಕಾದು ನೋಡಬೇಕಿದೆ. ಚಿಕ್ಕಬಳ್ಳಾಪುರ ನಗರಕ್ಕೆ ಜಕ್ಕಲಮಡುಗು ಜಲಾಶಯ ಮತ್ತು ಕೊಳವೆ ಬಾವಿಗಳ ಮೂಲಕ ನೀರನ್ನು ಸರಬರಾಜು ಮಾಡ್ತಾ ಇದ್ವಿ. ಜಕ್ಕಲಮಡುಗು ನೀರು ಈಗ ಇದೇ ರೀತಿ ನಾವು ಯೂಸ್ ಮಾಡ್ತಾ ಹೋದರೆ ನಮಗೆ ಇನ್ನೂ 2 ತಿಂಗಳಿಗೇನು ಸಮಸ್ಯೆ ಇಲ್ಲ. ಹಾಗಾಗಿ ಜನರಲ್ಲಿ ನಾವು ಕೇಳ್ಕೊಳ್ಳೋದು ಇಷ್ಟೇ, ನೀರನ್ನು ಮಿತವಾಗಿ ಬಳಸಿ ಮತ್ತು ಕರೆಕ್ಟಾಗಿ ಬಳಸಿ ಅಂತ ಹೇಳ್ತಾ ಇದ್ವಿ. ವೇಸ್ಟ್ ಪೋಲ್ ಮಾಡಬೇಡಿ ನೀರನ್ನು. ಎಲ್ಲ ಕಡೆ ಈಗ ನೀರಿನ ಕೊರತೆ ಕಾಣ್ತಾ ಇದೆ. ಕೆಲವು ಕಡೆ ಅಂತೂ ತುಂಬ ತೊಂದರೆ ಆಗ್ತಾಯಿದೆ, ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಜಕ್ಕಲಮಡುಗು ನೀರು ನಮಗೆ ಇರೋದರಿಂದ ಆದಷ್ಟು ಮಿತ ಪ್ರಮಾಣದಲ್ಲಿ ಹಾಗೂ ವೇಸ್ಟ್ ಆಗದಂಗೆ ಬಳಸೋದ್ರಿಂದ ನಮಗೆ ನೀರಿನ ಸಮಸ್ಯೆಯನ್ನು
ಕಡಿಮೆ ಮಾಡ್ಬೋದು. ಚಿಕ್ಕಬಳ್ಳಾಪುರದಲ್ಲಿ ನಮಗೆ 68% ನಮಗೆ ಬರ್ತಾಯಿದೆ, 32% ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾಯಿದೆ. ನೀವು ಮಿತವಾಗಿ ಬಳಸಿದ್ರೆ, ವೇಸ್ಟ್ ಆಗದಂಗೆ ಬಳಸಿದ್ರೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.